ಹೇಗಿತ್ತು ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಗಿಲ್ಲಿದೆ ಹವಾ. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಎಪಿಸೋಡ್. ನಮ್ಮ ವಿಲನ್ ಅವರು ಕೊಟ್ಟಂಥ 2 ಟಾಸ್ಕ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಒಂದು ಕಾವ್ಯ ಅವ್ರನ್ನ ಆಡಿಸೋದಾಗಿತ್ತು, ಸೊ ಅದರಲ್ಲಿ ಕೂಡ ವಿನ್ ಆಗಿದ್ದಾರೆ. ಸೊ ಇನ್ನೊಂದು ಕಿಚ್ಚನ ಚಪ್ಪಾಳೆಯ ಫೋಟೋಗಳನ್ನು ಯಾರಿಗೂ ಗೊತ್ತಿಲ್ಲದಂಗೆ ತಂದು ಸ್ಟೋರ್ ರೂಮಲ್ಲಿ ಇಡಬೇಕಾಗಿತ್ತು. ಸೊ ಅದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸುತ್ತೆ. ತುಂಬ ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿ ಹೇಳ್ತಿದ್ದಾರೆ. ಅದರಲ್ಲೂ ರಜತ್ ಬುಜ್ಜಿ ಮಾತ್ರ ಕರೆಕ್ಟಾಗಿ ಗಿಲ್ಲಿನ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದಾನೆ. ಸೊ ಇದು ಸೀಕ್ರೆಟ್ ಟಾಸ್ಕ್ ಆಗಿದೆ. ಸೊ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಗಿಲ್ಲಿ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರು. ತುಂಬ ಸಖತ್ತಾಗಿತ್ತು. ಬಟ್ ಕಾವ್ಯಾಗ ಆಟ ಮಾಡಿದ್ದು, ಕಾವ್ಯನ ಅಳಿಸಿದ್ದು. ಸೊ ಕಾವ್ಯ ಆಗ್ತದ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಆದ ನಮ್ಮ ಗಿಲ್ಲಿ. ಅಲ್ಲಿ ತನಕ ಅವಳನ್ನ ಕಾಡಿಸ್ತಾನೆ ಇದ್ದ. ಸೊ ಹಾಗೆ ಇನ್ನೊಂದೇನಪ್ಪ ಅಂದರೆ ಮತ್ತೊಂದು ಟಾಸ್ಕನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ ನೀವು ಬೆಳಗ್ಗಿನವರೆಗೆ ಸೈಕಲ್ನ ತುಳಿಬೇಕಾಗುತ್ತೆ. ಸೊ ಯಾರು ಅಂತಂದರೆ ರಘು ಮತ್ತು ನಮ್ಮ ಧನುಷ್ ಅವರಿಗೆ. ಸೊ ಬೆಳಗಿನವರೆಗೆ ರಾತ್ರಿಯಿಂದ ಹಿಡಿದು ಬೆಳಗಿನವರೆಗೆ ತುಂಬ ಚೆನ್ನಾಗಿ ಒಬ್ಬರನ್ನ ಒಬ್ಬರು ಬಿಟ್ಕೊಂಡು ಸೈಕಲ್ನ ತುಳಿದ್ರು. ಸೊ ಇವರು ಕೂಡ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಎಪಿಸೋಡ್ ತುಂಬ ಚೆನ್ನಾಗಿತ್ತು. ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೂಡ ಅನಿಸ್ತು. ಸೊ ನಿಮಗೆ ಯಾವತ್ತು ಅನ್ನಿಸ್ತು ಎಪಿಸೋಡಲ್ಲಿ ಗಿಲ್ಲಿ ಹವಾ ಹೇಗಿತ್ತು? ಸೊ ಎಪಿಸೋಡ್ ಪೂರ ಗಿಲ್ಲಿನೇ ಇದ್ದರು. ಗಿಲ್ಲಿ ಎಲ್ಲರೂ ಕೂಡ ಮಕ್ಕಳು ಮಾಡಿದ್ರು ಅಂತ ಅನಿಸ್ತಾ. ಸೊ ಇಲ್ಲಿ ತುಂಬ ಚೆನ್ನಾಗಿ ಆಟವನ್ನು ಆಡಿದರು. ಧನು ಮತ್ತು ರಘು ಕೂಡ ತುಂಬ ಚೆನ್ನಾಗಿ ಸೈಕಲ್ನ ತುಳಿದ್ರು. ಅಪ್ರಿಷಿಯೇಟ್ ಮಾಡಲೇಬೇಕು ಅವರಿಗೆ. ಸೊ ಬೆಳಗಿನವರೆಗೂ ಪಾಪ ಸೈಕಲ್ನ ತುಳಿದು ಸಪೋರ್ಟ್ ಮಾಡಿದರು. ಅದು ತುಂಬ ಇಷ್ಟ ಆಯಿತು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಬಾಯ್.